ಯೋಹಾನ ಸುವಾರ್ತೆ 2ನೇ ಅಧ್ಯಾಯ ವಚನ 1ರಿಂದ 9ರವರೆಗೂ ನಡೆದಿರುವಂತಹ ಘಟನೆ ಏನೆಂಬುದಾಗಿ ನಿಮಗೆ ಹೇಳುತ್ತೇನೆ, ಗಮನ ಕೊಟ್ಟು ಕೇಳಿ. ಕಾನಾ ಎನ್ನುವಂತಹ ಊರಿನಲ್ಲಿ ಒಂದು ವಿವಾಹ ನಡೆಯುತ್ತಾ ಇತ್ತು. ಆ ವಿವಾಹಕ್ಕೆ ಯೇಸುವನ್ನು ಯೇಸುವಿನ ಶಿಷ್ಯರನ್ನು ಕರೆಯಲಾಗಿತ್ತು. ವಿವಾಹ ಅದ್ಭುತವಾಗಿ ನಡೆಯುತ್ತಾ ಇರುವಾಗ, ಎಲ್ಲವೂ ಸಂಭ್ರಮಮಯವಾಗಿರುವಾಗ, ಸಂತೋಷದ ವಾತಾವರಣ ಅಲ್ಲಿ ಆವರಿಸಿರುವಾಗ ಸಡನ್ ಆಗಿ ಒಂದು ವಾರ್ತೆ, ಸಡನ್ ಆಗಿ ಒಂದು ಸಮಸ್ಯೆ ಎದುರಾಯಿತು. ಆ ವಿವಾಹದಲ್ಲಿ ಒಂದು ಸಮಸ್ಯೆ ಎದುರಾಯಿತು. ಯಾವುದು ಆ ಸಮಸ್ಯೆ ಅಂದ್ರೆ, ದ್ರಾಕ್ಷರಸ ಮುಗಿದೋಯಿತು. ವಿವಾಹದಲ್ಲಿ ಏನಾದರೂ ಕಡಿಮೆಯಾಗಿದ್ರೆ, ವಿವಾಹದಲ್ಲಿ ಯಾವುದಾದ್ರೂ ಕೊರತೆ ಇರೋದಾದ್ರೆ, ಆ ವಿವಾಹಕ್ಕೆ 4 ಕಡೆಯಿಂದಲೂ 4 ದಿಕ್ಕುಗಳಿಂದಲೂ ಅನೇಕ ಪ್ರಾಂತಗಳಿಂದ, ಗ್ರಾಮಗಳಿಂದ ಅನೇಕ ಬಂಧುಗಳು ಬರ್ತಾರೆ. ಆ ವಿವಾಹದಲ್ಲಿ ಏನಾದರೂ ಅಪಚಾರ ನಡೆಯುವುದಾದ್ರೆ ಊರಲ್ಲಿ ಡೊಂಗರವೇ ಸಾರ್ಬಿಡ್ತಾರೆ. ವಿವಾಹಕ್ಕೆ ಕರೆದಿದ್ರು, ಎಲ್ಲರನ್ನೂ ಬಾ ಅಂತ ಹೇಳಿದ್ರು, ಕುಟುಂಬ ಸಹಿತವಾಗಿ ಬಾ ಅಂತ ಹೇಳಿದ್ರು. ತೀರಾ ಹೋದ್ ನೋಡಿದ್ರೆ ಕೊನೆಗೆ ಊಟವೆಲ್ಲ ಖಾಲಿಯಾಗಿತ್ತು. ಮಾತ್ರವಲ್ಲ, ಊಟದಲ್ಲಿ ಪೀಸ್ಗಳು ಖಾಲಿಯಾದವು. ಪೀಸ್ ಖಾಲಿಯಾಗದಿದ್ರೆ ಇನ್ನೇನಾಗುತ್ತೆ ಹೇಳಿ? ಕೆಲವರೇನಾದ್ರೂ ಮಧ್ಯಾಹ್ನ ವಿವಾಹ ಇದೆ, ಮಧ್ಯಾಹ್ನ ಊಟ ಕೂಡ ಇದೆ ಅಂತ ಹೇಳಿದಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡದೆ ಹೋಗ್ತಾರಂತೆ. ನಿಮಗೆ ಈ ವಿಷಯ ಗೊತ್ತಾ ಪ್ರಿಯರೇ? ಏನಾದ್ರೂ ಹೆಂಡತಿ ರೀ ಬ್ರೇಕ್ಫಾಸ್ಟ್ ಮಾಡ್ರಿ ಅಂದ್ರೆ, ಯಾಕೆ ಮಧ್ಯಾಹ್ನ ಭೋಜನ ಇದೆಯಲ್ಲ, ಅಲ್ಲಿ ಮದುವೆಗೆ ಕರೆದಿದ್ದಾರಲ್ಲವೇ, ಮತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡದೆ ಡೈರೆಕ್ಟ್ ಮಧ್ಯಾಹ್ನ ಮದುವೆಗೆ ಹೋದ್ರೆ ಏನಾಗುತ್ತೆ ಹೇಳ್ರಿ? 1 ಪೀಸ್ ತಿನ್ನುವವನು 2 ಪೀಸ್ ತಿಂದ್ಬಿಡ್ತಾನೆ, 2 ಪೀಸ್ ತಿನ್ನುವವನು 3 ಪೀಸ್ ತಿಂದ್ಬಿಡ್ತಾನೆ. ಅಂದ್ರೆ 1 ಪ್ಲೇಟು 2 ಪ್ಲೇಟ್ ಆಗ್ಬಿಡುತ್ತೆ. 500 ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ರೆ ಎಕ್ಸ್ಟ್ರಾ 200-300 ಜನರಷ್ಟು ತಿನ್ನಬೇಕಾದದ್ದು ಖಾಲಿ ಮಾಡಿಬಿಡ್ತಾರೆ. ಉಳಿದವರ ಸಂಗತಿ ಏನು? ಅದೇ ನಡೆದಿತ್ತು ಇಲ್ಲಿ. ಮೊದಲು ಬಂದಂಥವ್ರು ದ್ರಾಕ್ಷರಸವೆಲ್ಲ ಪೂರ್ತಿಯಾಗಿ ಕುಡಿದ್ರು. ಈಗ ಆ ಮನೆಯ ಮರ್ಯಾದೆ ಬೀದಿಯ ಪಾಲಾಗ್ಲಿಕ್ಕಿತ್ತು. ಎಲ್ಲರೂ ತಿರುಗಿ ಹೋಗ್ತಾ ಹೋಗ್ತಾ ಕೊನೆಗೆ ಛೀ ಅಂತ ಉಗಿದು, ಏನಯ್ಯ ಮದುವೆಗೆ ಕರೆದೆ, ಕನಿಷ್ಠ ಹೊಟ್ಟೆ ತುಂಬ ದ್ರಾಕ್ಷರಸ ಕೂಡ ನೀನು ಕೊಡಿಸ್ಲಿಕ್ಕಾಗ್ಲಿಲ್ಲ, ಇದಕ್ಕಾಗಿ ಯಾಕೆ ಮದುವೆ ಬೇಕಿತ್ತು, ನಮಗೆ ಯಾಕೆ ಕರೆಯಬೇಕಾಗಿತ್ತು ಎಂದು ಬೈದಾಡಿಕೊಳ್ಳುವಂಥವರಾಗಿದ್ರು. ಆ ವಿವಾಹವು ಸಮಸ್ಯೆಗೆ ಗುರಿಯಾಗ್ಲಿಕ್ಕಿತ್ತು. ಈ ದಿನ ಯಾರಾದರೂ ಇದ್ದೀರಾ ಸಮಸ್ಯೆಯಲ್ಲಿ ಇರುವಂಥವರು? ನಮ್ಮ ವಿವಾಹವು ಸಮಸ್ಯೆಯಲ್ಲಿದೆ, ನಮ್ಮ ಕುಟುಂಬವು ಸಮಸ್ಯೆಯಲ್ಲಿದೆ ಎನ್ನುವವರು, ನಮ್ಮ ಕುಟುಂಬದಲ್ಲಿ ಸಂಭವಿಸುವಂತಹ ಸಂಘಟನೆಗಳು, ನಮ್ಮ ಕುಟುಂಬದಲ್ಲಿ ನಡೆಯುತ್ತಿರುವಂತಹ ಕಾರ್ಯಗಳು, ನನ್ನ ಗಂಡನಿಂದ, ನನ್ನ ಹೆಂಡತಿಯಿಂದ, ನನ್ನ ಮಕ್ಕಳಿಂದ, ನನ್ನ ಅತ್ತೆಯಿಂದ, ನನ್ನ ಮಾವನಿಂದ, ನನ್ನ ಭಾವನಿಂದ, ನನ್ನ ಮೈದನಿಂದ, ನಮ್ಮ ಹೆಣ್ಮಕ್ಕಳಿಂದ, ನಮ್ಮ ಸೊಸೆಯಿಂದ, ನಮ್ಮ ಕುಟುಂಬದಲ್ಲಿ ಯಾರಿಗೂ ಹೇಳಿಕೊಳ್ಳಲಾಗದ ಸಮಸ್ಯೆಯನ್ನು ಹಾದು ಹೋಗ್ತಿದ್ದೇವೆ. ಮರ್ಯಾದೆ ಕಳ್ಕೊಳ್ಳುವ ಹಾಗಿದ್ದೇವೆ. ಏನಾದ್ರೂ ಯಾರಿಗಾದ್ರೂ ಗೊತ್ತಾಗುವುದಾದ್ರೆ ಮರ್ಯಾದೆ ಹೋಗುತ್ತೆ. ಇದ್ದೀರಾ ಯಾರಾದರೂ ಅಂತಹ ಪರಿಸ್ಥಿತಿಯಿಂದ, ಮರ್ಯಾದೆ ಹೋಗುವ ಪರಿಸ್ಥಿತಿಯಿಂದ ಹಾದು ಹೋಗುವಂಥವರು? ಆ ದಿನ ಅವರು ಹೋಗಿ ಯೇಸುವಿಗೆ ಹೇಳ್ತಾರೆ, ಯೇಸುವೇ, ಮರ್ಯಾದೆ ಹೋಗುವ ಹಾಗಿದೆ. ಯಾಕೆ, ಏನಾಯ್ತು? ದ್ರಾಕ್ಷರಸ ಮುಗಿದೋಯ್ತು. 4 ಜನರಿಗೆ ಗೊತ್ತಾದ್ರೆ ನಗದಾಡಿಕೊಳ್ತಾರೆ, ನಾಚಿಕೆಗೆ ಗುರಿಯಾಗ್ತಾರೆ. ಆಗ ಯೇಸು, ಯಾರಿಗೂ ಗೊತ್ತಾಗದಂತೆ ನೀವು ಆ ದ್ರಾಕ್ಷರಸದ ಪಾತ್ರೆಗಳನ್ನು ನೀರಿನಿಂದ ತುಂಬಿಸಿರಿ. ನೀರಿನಿಂದ ತುಂಬಿಸಿದ್ರೆ ಏನ್ ಲಾಭ? ನೀವು ನೀರಿಂದ ತುಂಬಿಸಿರಿ ಅಂದಾಗ ನೀರಿನಿಂದ ತುಂಬಿಸ್ತಾರೆ. ಹಾಗೆ ನೀರಿನಿಂದ ತುಂಬಿಸಿದಾಗ ಏನಾಯ್ತೆಂದು ಆ ಒಂದು ವಚನ ಓದುತ್ತೇನೆ, ನೋಡೋಣ ಬನ್ನಿ. ನೀರಿನಿಂದ ತುಂಬಿಸುತ್ತಾರೆ. ಓದುತ್ತೇನೆ ಕೇಳಿ. 2ನೇ ಅಧ್ಯಾಯ 8ನೇ ವಚನ. ಆಗ ಆತನು ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಅಂದನು. ಹಾಗೆ ಅವರು ತಕ್ಕೊಂಡು ಹೋಗಿ ಕೊಟ್ಟರು. ಆ ದ್ರಾಕ್ಷರಸ ಎಲ್ಲಿಂದ ಬಂತೋ ಆ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷರಸವಾದ ಆ ನೀರನ್ನು ರುಚಿ ನೋಡಿದಾಗ ಮದಲಿಂಗನನ್ನು ಕರೆದು, ಎಲ್ಲರೂ ಹಿರಿದಿನ ದ್ರಾಕ್ಷರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷರಸವನ್ನು ಕೊಡುತ್ತಾರೆ. ನೀನು ಕಿರಿದಿನ ದ್ರಾಕ್ಷರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದಿ ಅಂದನು. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಆ ದಿನ ವಿವಾಹದಲ್ಲಿ ಒಂದು ಸಮಸ್ಯೆ ಬಂದಾಗ, ಆ ಕುಟುಂಬ ಮರ್ಯಾದೆ ಹೊರಟು ಹೋಗ್ಲಿಕ್ಕಿರುವಾಗ, ಬೀದಿ ಪಾಲಾಗ್ಲಿಕ್ಕಿರುವಾಗ, ಕನಿಷ್ಠ ಒಬ್ಬರಿಗೂ ಗೊತ್ತಾಗದಂತೆ, ಅವರ ಮರ್ಯಾದೆ ಹೋಗದಂತೆ ವಿವಾಹದಲ್ಲಿ ಬಂದಂತಹ ಸಮಸ್ಯೆಯನ್ನು ಯೇಸು ಕ್ರಿಸ್ತನು ಕಾಮಾಗಿ ಸಮಾಧಿ ಮಾಡಿಬಿಡ್ತಾರೆ. ಕಾರಣ ಗೊತ್ತಾ? ಹೋಗಿ ಆ ಸಮಸ್ಯೆಯನ್ನು ಯೇಸುವಿಗೇ ಹೇಳಿದ್ದಕ್ಕಾಗಿ. ನವೋಮಿ ಮರ್ಯಾದೆ ಕಳೆದುಕೊಳ್ತಾಳೆ, ದೇವರಿಂದ ದೂರ ಹೋಗಿದ್ದಕ್ಕಾಗಿ. ಮತ್ತೆ ತಿರುಗಿ ಬರುತ್ತಾಳೆ, ನಿನ್ನ ದೇವರೇ ನನ್ನ ದೇವರು ಎಂದು ಹೇಳಿರುವಂತಹ ರೂತಳನ್ನು ಕರ್ತರ್ತಾಳೆ. ಆ ರೂತಳ ಮುಖಾಂತರ ದೇವರು ಈ ಕುಟುಂಬ ಕಳೆದುಕೊಂಡಿರುವ ಮರ್ಯಾದೆಯನ್ನು ಮತ್ತೆ ಕಾಪಾಡುತ್ತಿದ್ದಾರೆ.
ದೇವರು ಆಶೀರ್ವದಿಸುತ್ತಾರೋ? ಹೇಗೆ? ನಿಮ್ಮನ್ನು ಲಕ್ಷಿಸುವುದರ ಮುಖಾಂತರ. ಹೇಗೆ? ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುವುದರ ಮೂಲಕ. ಹೇಗೆ? ನೀವು ಕಳೆದುಕೊಂಡಿರುವ ಮರ್ಯಾದೆಯನ್ನು ಮತ್ತೆ ನಿಮಗೆ ತಿರುಗಿ ಒದಗಿಸಿಕೊಡುವುದರ ಮೂಲಕ ನನ್ನ ದೇವರು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆಶಿಸುತ್ತಿದ್ದಾರೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೀವೇ ನಮ್ಮನ್ನು ಆಶೀರ್ವದಿಸ್ತೀರಿ. ನಮ್ಮ ಮರ್ಯಾದೆಯನ್ನು ಕಾಪಾಡುವುದರ ಮೂಲಕ, ನಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುವುದರ ಮೂಲಕ, ನಮ್ಮನ್ನು ಲಕ್ಷಿಸುವುದರ ಮೂಲಕ ನಮ್ಮನ್ನು ಆಶೀರ್ವದಿಸುತ್ತೀರಿ. ಮಕ್ಕಳು ಮಾಡಿರುವ ತಪ್ಪಿನಿಂದ ತಂದೆತಾಯಿಗಳು ದೇವರೇ ಮರ್ಯಾದೆ ಕಳೆದುಕೊಂಡು ದಿಕ್ಕು ತೋಚದ ಸ್ಥಿತಿಯಲ್ಲಿ ಒದ್ದಾಡ್ತಿದ್ದಾರೇನೋ. ಪರಿಸ್ಥಿತಿಗಳು ತಲೆ ಕೆಳಗಾಗಿ, ಯಾವ ದಾರಿ ತೋಚದ ಸ್ಥಿತಿಯಲ್ಲಿ, ನಿಸ್ಸಹಾಯ ಸ್ಥಿತಿಯಲ್ಲಿ ನಿಮ್ಮ ಕಡೆಗೆ ದೃಷ್ಟಿಸುವುದಾದರೆ, ದೇವರೇ ನನ್ನನ್ನು ಲಕ್ಷಿಸುವವರು ಯಾರೂ ಇಲ್ಲ, ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ, ನನಗೆ ಆದರಿಸುವಂಥವರು ಆದುಕೊಳ್ಳುವವರು ಯಾರೂ ಇಲ್ಲ ಎನ್ನುವಂತಹ ಪರಿಸ್ಥಿತಿ ಯಾರಾದರೂ ಹಾದು ಹೋಗುತ್ತಿರೋದಾದರೆ ಅವರನ್ನು ನೀವೇ ಲಕ್ಷಿಸಿರಿ. ಅವರಿಗಿರುವಂತಹ ಪರಿಸ್ಥಿತಿಯಿಂದ ಅವರನ್ನು ಬಿಡಿಸಿರಿ ದೇವರೇ. ಮರ್ಯಾದೆ ಹೋಗುವಂತಹ ಪರಿಸ್ಥಿತಿಯಿಂದ ದೇವರೇ ನೀವೇ ಅವರನ್ನು ಕನಿಕರಿಸಿ, ಕಾಪಾಡಿ, ಆಶೀರ್ವದಿಸಿ. ರೂತಳ ಜೀವಿತವನ್ನು ಹೇಗೆ ಆಶೀರ್ವಾದಕರವಾಗಿ ನೀವು ಮಾರ್ಪಡಿಸಿದೀರೋ ಹಾಗೆಯೇ ಪ್ರತಿಯೊಬ್ಬರನ್ನು ನೀವು ಮಾರ್ಪಡಿಸಿರಿ. ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರೊಂದಿಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.